ಜೆಡಿಎಸ್ ನಲ್ಲಿಯೂ ಕೂಡ ಈಗ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಬಿಜೆಪಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಾವು ವಿವರಣೆಯನ್ನು ನೀಡ್ತಾ ಇದ್ವಿ. ಕಾಂಗ್ರೆಸ್ ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಇನ್ನು ಇವತ್ತು ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಮಹತ್ವದ ಸಭೆ ನಡೀತಾ ಇದೆ. ಈ ಸಭೆಯ ಉದ್ದೇಶ ಬೆಂಗಳೂರಿನ ಜೆಪಿ ಭವನದಲ್ಲಿ ನಡೀತಾ ಇದೆ 11:15 ಬೆಳಗ್ಗೆ. ಈ ಸಭೆಯ ಉದ್ದೇಶ ಅಷ್ಟೇ, ಪಕ್ಷದಲ್ಲಿನ ಅಸಮಾಧಾನ, ಸಮನ್ವಯ ಕೊರತೆ, ಇದರ ಜೊತೆಗೆ ಜಿಟಿ ದೇವೇಗೌಡ ವಿಚಾರವಾಗಿ ಸಭೆಯಲ್ಲಿ ಚರ್ಚೆ ಆಗುವಂತದ್ದು, ಇದರ ಜೊತೆಗೆ ಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯ ಕುರಿತು ರಣತಂತ್ರವನ್ನ ರೂಪಿಸುವ ವಿಚಾರ, ಎಲ್ಲದಕ್ಕಿಂತ ಮುಖ್ಯವಾಗಿ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಸೊ ಜೆಡಿಎಸ್ ಕಚೇರಿ ಇವತ್ತು ಈ ಎಲ್ಲಾ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತಾ ಅನ್ನುವಂತಹದ್ದು ಈಗ ಮುಖ್ಯವಾದಂತಹ ಪ್ರಶ್ನೆ ಆಗ್ತಾ ಇದೆ. ಜಿಟಿ ದೇವೇಗೌಡರು ಇತ್ತೀಚೆಗೆ ಅವರ ಹೇಳಿಕೆಗಳು ಕೂಡ ಪಕ್ಷದಲ್ಲಿ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಮೊನ್ನೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಜಿಟಿ ದೇವೇಗೌಡರು ಯಾವುದೇ ರೀತಿಯಲ್ಲಿ ಯಾವುದೇ ವಿಚಾರಗಳ ಬಗ್ಗೆ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಪಕ್ಷದ ನಾಯಕರ ವಿಚಾರವಾಗಿ ಮಾತಾಡಿದ್ರೂ ಕೂಡ ಜೆಡಿಎಸ್ ಮತ್ತು ಜಿಟಿ ದೇವೇಗೌಡರ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಹೇಳಿದ್ರು. ಜೆಡ್ಪಿ ಟಿಪಿ ಚುನಾವಣೆ ಬರ್ತಾ ಇದೆ, ಅದರ ಬಗ್ಗೆಯೂ ಕೂಡ ಅವರು ರಣತಂತ್ರವನ್ನ ರೂಪಿಸ್ತಾರೆ. ಇನ್ನು ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು. ಬಟ್ ನನಗೆ ಇದೆಲ್ಲದಕ್ಕಿಂತ ಕುತೂಹಲ ಇರೋದು, ಡಿ.ಕೆ. ಶಿವಕುಮಾರ್ ಅವರು ಜೆಡಿಎಸ್ ನ ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಕಳೆದ ವಾರ ಭಾರಿ ಚರ್ಚೆಗೆ ಒಳಗಾಯ್ತು. ರಾಜಕೀಯ ಪಡಸಾಲೆಯಲ್ಲಿ ಇದೇ ವಿಚಾರ ಚರ್ಚೆ. 2/3 ಅಂದ್ರೆ ಇರೋ 18 ಜನರಲ್ಲಿ 12 ಜನ ಸೆಳೆಯೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ. ಬಹುಶಃ ಈ ಮೇಲ್ನೋಟಕ್ಕೆ ಕಾರಣ ಇದೆಲ್ಲ ಇರ್ಬೋದು, ZPTP ಚುನಾವಣೆ, ರಾಜ್ಯಾಧ್ಯಕ್ಷರ ಇದು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನಕ್ಕೆ ದೇವೇಗೌಡ್ರೆ ಅಖಾಡ ಕಿಳಿತಿದ್ದಾರ ಅನ್ನೋ ಕುತೂಹಲ ನಂದು. ಉತ್ತರ ನಮ್ಮ ಪ್ರತಿನಿಧಿ ಬಸವರಾಜ್ ಕೊಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದು ಕೇವಲ ZPTP ರಾಜ್ಯಾಧ್ಯಕ್ಷರ ಆಯ್ಕೆ ಮಾತ್ರನಾ ಅಥವಾ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಕೂಡ ಆಗತ್ತಾ ಇವತ್ತಿನ ಸಭೆಯಲ್ಲಿ ಅಂತ? ಖಂಡಿತ ಸ್ಮಿತಾ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಈ ತರದ ಬೆಳವಣಿಗೆಗಳು ನಡೀತಾ ಇದಾವೆ. ಕಾಂಗ್ರೆಸ್ ಪಕ್ಷದಿಂದ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕುವಂತ ಕೆಲಸಗಳನ್ನ ಕಳೆದ 6 ತಿಂಗಳಿಂದ ನಡೀತಾ ಇತ್ತು. ಆದ್ರೆ ಯಾವಾಗ ಉಪಚುನಾವಣೆ ಗೆದ್ದ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ಕೊಳ್ತು, ಅವ್ರಿಗೆ ಇನ್ನಷ್ಟು ಬೂಸ್ಟ್ ಬಂದಂಗಾಗಿದೆ. ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ ಪಕ್ಷವನ್ನು ಉಳಿಸಬಾರ್ದು ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆ ಲೆಕ್ಕಾಚಾರದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಜೆಡಿಎಸ್ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಅವರ ಶಾಸಕರು 18 ಜನ ಉಳ್ಕೊಂಡಿದ್ದಾರೆ. 12 ಜನನ ಎಳೆದು ಬಿಟ್ರೆ ಸಾಕು, ಉಪಚುನಾವಣೆನೂ ಬರಲ್ಲ. ಶಾಸಕರು ಕೂಡ ಒಂದು ಬಾಹ್ಯ ಬೆಂಬಲವನ್ನು ಕಟ್ಕೊಂಡು ಕಾಂಗ್ರೆಸ್ ಜೊತೆನೆ ಉಳ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು. ಮತ್ತು ಸಿಎಂ ಇಬ್ರಾಹಿಂ ಕೂಡ ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು, ನಾವು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ನಮ್ಮದೇ ಆದಂತ ಸಪರೇಟ್ ಆಗಿ ಒಂದು ಗುಂಪನ್ನ ಕಟ್ತಾ ಇದ್ದೇವೆ. ಜೆಡಿಎಸ್ ಶಾಸಕರು ಸಾಕಷ್ಟು ಜನ ಹೊರಗೆ ಬರೋಕೆ ಸಿದ್ಧರಾಗಿದ್ದಾರೆ, ಅದು JTD ನೇತೃತ್ವದಲ್ಲೇ ಬರ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಅದೆಲ್ಲವೂ ಕೂಡ ಇಂಬು ಕೊಡುವಂತ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದಾವೆ. ಸ್ವತಃ ಜೆಡಿಎಸ್ ಶಾಸಕರು ಹೇಳ್ತಿರ್ತಕ್ಕಂಥದ್ದು 2 ತಿಂಗಳೊಳಗೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತವೆ. ಆ ಕಾರಣಕ್ಕಾಗಿ ಯಾರು ಯಾವ ಶಾಸಕರು ಯಾವ ಪಕ್ಷದಲ್ಲಿ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನುವಂಥದ್ದು ಒಂದಷ್ಟು ಶಾಸಕರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಆ ಕಾರಣಕ್ಕಾಗಿ ಜೆಡಿಎಸ್ ಒಂದಷ್ಟು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಆಯೋಜನೆ ಮಾಡುವ ಮೂಲಕ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಮತ್ತು ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪಕ್ಷ ಸಂಘಟನೆ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. ಹಾಗಾಗಿ ಅವರ ಸಂಘಟನೆ ಆಗ್ತಾ ಹೋದ್ರೆ ಮತ್ತು ಒಂದಷ್ಟು ಶಾಸಕರಿಗೆ ಕೆಲಸಗಳನ್ನ ಕೊಡ್ತಾ ಹೋದ್ರೆ ಪಕ್ಷದಲ್ಲೇ ಉಳಿದುಕೊಳ್ತಾರೆ. ಮುಂದಿನ ZPTP ವರೆಗೂ ಕೂಡ ನಾವು ಸಂಘಟನೆ ಮಾಡ್ಬೇಕನ್ನುವಂತ ದೃಷ್ಟಿಕೋನದಿಂದ ಇವತ್ತು ಜೆಡಿಎಸ್ ಸಭೆ ಕರೆದಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮತ್ತು ಶಾಸಕರು ಎಷ್ಟರ ಮಟ್ಟಿಗೆ ಜೆಡಿಎಸ್ ಪಕ್ಷದಲ್ಲಿ ಉಳ್ಕೊಳ್ತಾರ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನಾಯಕರ ಮಾತಿಗೆ ಒಪ್ಕೊಂಡು ಉಳ್ಕೊಳ್ತಾರ ಅಥವಾ ಕಾಂಗ್ರೆಸ್ ಹಿಡಿದಿರ್ತಕ್ಕಂಥ ರಣತಂತ್ರಕ್ಕೆ ಬಲಿ ಆಗ್ತಾರ ಅನ್ನುವಂತ ಕೂಡ ಪ್ರಶ್ನೆಗಳು ಕೂಡ ಸದ್ಯದ ಮಟ್ಟಿಗೆ ಎದುರ್ತಕ್ಕಂಥದ್ದು. ಬಸವರಾಜ್, ಇನ್ನೇನು 11:15 ಏನೆಲ್ಲ ಆಗತ್ತೆ ಮೀಟಿಂಗ್ ನಲ್ಲಿ, ಅದರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮುಂದೆ ಹಂಚ್ಕೊಳ್ತಾ ಹೋಗ್ತೀವಿ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ರಾಜ್ಯ ರಾಜಕಾರಣದಲ್ಲಿ ಪಾರ್ಟಿ ವೈಸ್ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ. ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಕೂಡ ಇತ್ತೀಚಿನ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ರಾಜಕೀಯ ವಿರೋಧಿಗಳಿಗೆ ಸೂರಜ್ ರೇವಣ್ಣ ಈ ರೀತಿ ಪೆನ್ ಡ್ರೈವ್ ಟಾಂಗ್ ಕೊಟ್ಟಿದ್ದಾರೆ. ಹಾಸನ ಪಾಲಿಟಿಕ್ಸ್ ನಲ್ಲಿ ಪೆನ್ ಡ್ರೈವ್ ಸದ್ದು ಒಂದ್ ಕಡೆ ಆದ್ರೆ, ಸೂರಜ್ ರೇವಣ್ಣ ಈಗ ಈ ಪೆನ್ ಡ್ರೈವ್ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ಹಾಸನದಲ್ಲಿ ಇರೋದು 2 ಪಕ್ಷ, ಒಂದು ದೇವೇಗೌಡರ ಪರ ಮತ್ತೊಂದು ದೇವೇಗೌಡರ ವಿರುದ್ಧ. ಹಾಸನದಲ್ಲಿ JDS MLC ಸೂರಜ್ ರೇವಣ್ಣ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ.
ರಸ್ತೆ ಆಗ್ಬೇಕಾ, ದೇವಸ್ಥಾನ ಆಗ್ಬೇಕಾ, ನಿಮ್ಮಿಂದ ಆಗ್ಬೇಕಾದ ಕೇಳಿ ನಿಮ್ಗೆ ಸ್ಪಂದಿಸಿ. ನಿಮ್ಗೆ ಯಾರೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ, ಹಾಸ್ಪಿಟ್ಲ್ ಕೇಸ್ ಆಗಲಿ, ನನ್ನ ಕೈಲಾಗಿ ಸ್ಪಂದಿಸಿದ್ದೀನಿ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ದಯಮಾಡಿ ಯಾರೇ ಯಾವುದೇ ರೂಪದ ಇಲಾಖೆ ಆಗಲಿ, ಇವತ್ತು ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾ ಇದ್ರು ದಯಮಾಡಿ ನನ್ನ ಗಮನಿಸ್ತೀನಿ. ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರ್ಯನ ಜೊತೆ ಇರ್ತಾರೆ ಅಂತ ಹೇಳ್ತೀನಿ. ರಸ್ತೆ ಆಗ್ಬೇಕಾ, ದೇವಸ್ಥಾನ ಆಗ್ಬೇಕಾ. ಅಂದ್ರೆ ಕೆಲ ವರ್ಷಗಳಲ್ಲಿ ರಾಜಕೀಯದಲ್ಲಿ ಎಲ್ಲವೂ ಸಹಜ ಅಂತ ಆಗ್ಬಿಡುತ್ತಾ ಅಂತ. ಆರೋಪ ಪ್ರತ್ಯಾರೋಪ ಎಂಥದ್ದೇ ಅಶ್ಲೀಲವಾದ ಆರೋಪ ಬಂದರೂ ಕೂಡ ಇಟ್ಸ್ ಕಾಮನ್ ಅನ್ನೋ ರೀತಿಯಲ್ಲಿ ಆಗುತ್ತಾ ಅಂತ. ಎನಿವೆ, ಜೆಡಿಎಸ್ ನಲ್ಲಿಯೂ ಕೂಡ ಈಗ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಬಿಜೆಪಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಾವು ವಿವರಣೆಯನ್ನು ನೀಡ್ತಾ ಇದ್ವಿ. ಕಾಂಗ್ರೆಸ್ ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಇನ್ನು ಇವತ್ತು ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಮಹತ್ವದ ಸಭೆ ನಡೀತಾ ಇದೆ. ಈ ಸಭೆಯ ಉದ್ದೇಶ ಬೆಂಗಳೂರಿನ JP ಭವನದಲ್ಲಿ ನಡೀತಾ ಇದೆ 11:15 ಬೆಳಗ್ಗೆ. ಈ ಸಭೆಯ ಉದ್ದೇಶ ಅಷ್ಟೇ, ಪಕ್ಷದಲ್ಲಿನ ಅಸಮಾಧಾನ, ಸಮನ್ವಯ ಕೊರತೆ, ಇದರ ಜೊತೆಗೆ GT ದೇವೇಗೌಡ ವಿಚಾರವಾಗಿ ಸಭೆಯಲ್ಲಿ ಚರ್ಚೆ ಆಗುವಂತದ್ದು, ಇದರ ಜೊತೆಗೆ ಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯ ಕುರಿತು ರಣತಂತ್ರವನ್ನ ರೂಪಿಸುವ ವಿಚಾರ, ಎಲ್ಲದಕ್ಕಿಂತ ಮುಖ್ಯವಾಗಿ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಸೊ JDS ಕಚೇರಿ ಇವತ್ತು ಈ ಎಲ್ಲಾ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತಾ ಅನ್ನುವಂತಹದ್ದು ಈಗ ಮುಖ್ಯವಾದಂತಹ ಪ್ರಶ್ನೆ ಆಗ್ತಾ ಇದೆ. GT ದೇವೇಗೌಡರು ಇತ್ತೀಚೆಗೆ ಅವರ ಹೇಳಿಕೆಗಳು ಕೂಡ ಪಕ್ಷದಲ್ಲಿ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಮೊನ್ನೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. GT ದೇವೇಗೌಡರು ಯಾವುದೇ ರೀತಿಯಲ್ಲಿ ಯಾವುದೇ ವಿಚಾರಗಳ ಬಗ್ಗೆ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಪಕ್ಷದ ನಾಯಕರ ವಿಚಾರವಾಗಿ ಮಾತಾಡಿದ್ರೂ ಕೂಡ JDS ಮತ್ತು GT ದೇವೇಗೌಡರ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಹೇಳಿದ್ರು. ZP-TP ಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆಯೂ ಕೂಡ ಅವರು ರಣತಂತ್ರವನ್ನ ರೂಪಿಸ್ತಾರೆ. ಇನ್ನು ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು. ಬಟ್ ನನಗೆ ಇದೆಲ್ಲದಕ್ಕಿಂತ ಕುತೂಹಲ ಇರೋದು DK ಶಿವಕುಮಾರ್ ಅವರು JDSನ ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಕಳೆದ ವಾರ ಭಾರಿ ಚರ್ಚೆಗೆ ಒಳಗಾಯ್ತು. ರಾಜಕೀಯ ಪಡಸಾಲೆಯಲ್ಲಿ ಇದೇ ವಿಚಾರ ಚರ್ಚೆ. 2/3 ಅಂದ್ರೆ ಇರೋ 18 ಜನರಲ್ಲಿ 12 ಜನ ಸೆಳೆಯೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ. ಬಹುಶಃ ಈ ಮೇಲ್ನೋಟಕ್ಕೆ ಕಾರಣ ಇದೆಲ್ಲ ಇರ್ಬೋದು, ZP-TP ಚುನಾವಣೆ, ರಾಜ್ಯಾಧ್ಯಕ್ಷರ ಇದು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನಕ್ಕೆ ದೇವೇಗೌಡ್ರೆ ಅಖಾಡಕ್ಕೆ ಇಳಿತಿದ್ದಾರಾ ಅನ್ನೋ ಕುತೂಹಲ ನಂದು. ಉತ್ತರ ನಮ್ಮ ಪ್ರತಿನಿಧಿ ಬಸವರಾಜ್ ಕೊಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದು ಕೇವಲ ZP-TP ರಾಜ್ಯಾಧ್ಯಕ್ಷರ ಆಯ್ಕೆ ಮಾತ್ರನಾ ಅಥವಾ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಕೂಡ ಆಗತ್ತಾ ಇವತ್ತಿನ ಸಭೆಯಲ್ಲಿ ಅಂತ? ಖಂಡಿತ ಸ್ಮಿತಾ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಈ ತರದ ಬೆಳವಣಿಗೆಗಳು ನಡೀತಾ ಇದಾವೆ. ಕಾಂಗ್ರೆಸ್ ಪಕ್ಷದಿಂದ JDS ಶಾಸಕರಿಗೆ ಗಾಳ ಹಾಕುವಂತ ಕೆಲಸಗಳನ್ನ ಕಳೆದ 6 ತಿಂಗಳಿಂದ ನಡೀತಾ ಇತ್ತು. ಆದ್ರೆ ಯಾವಾಗ ಉಪಚುನಾವಣೆ ಗೆದ್ದ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ಕೊಳ್ತು, ಅವ್ರಿಗೆ ಇನ್ನಷ್ಟು ಬೂಸ್ಟ್ ಬಂದಂಗಾಗಿದೆ. ನಾವು ಯಾವುದೇ ಕಾರಣಕ್ಕೂ JDS ಪಕ್ಷವನ್ನು ಉಳಿಸಬಾರ್ದು ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆ ಲೆಕ್ಕಾಚಾರದಲ್ಲಿ ಇವತ್ತು ನಡೀತಾ ಇರತಕ್ಕಂಥ JDS ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಅವರ ಶಾಸಕರು 18 ಜನ ಉಳ್ಕೊಂಡಿದ್ದಾರೆ. 12 ಜನನ ಎಳೆದು ಬಿಟ್ರೆ ಸಾಕು, ಉಪಚುನಾವಣೆನೂ ಬರಲ್ಲ. ಶಾಸಕರು ಕೂಡ ಒಂದು ಬಾಹ್ಯ ಬೆಂಬಲವನ್ನು ಕಟ್ಕೊಂಡು ಕಾಂಗ್ರೆಸ್ ಜೊತೆನೆ ಉಳ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು. ಮತ್ತು CM ಇಬ್ರಾಹಿಂ ಕೂಡ ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು, ನಾವು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ನಮ್ಮದೇ ಆದಂತ ಸಪರೇಟ್ ಆಗಿ ಒಂದು ಗುಂಪನ್ನ ಕಟ್ತಾ ಇದ್ದೇವೆ. JDS ಶಾಸಕರು ಸಾಕಷ್ಟು ಜನ ಹೊರಗೆ ಬರೋಕೆ ಸಿದ್ಧರಾಗಿದ್ದಾರೆ, ಅದು GTD ನೇತೃತ್ವದಲ್ಲೇ ಬರ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಅದೆಲ್ಲವೂ ಕೂಡ ಇಂಬು ಕೊಡುವಂತ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದಾವೆ. ಸ್ವತಃ JDS ಶಾಸಕರು ಹೇಳ್ತಿರ್ತಕ್ಕಂಥದ್ದು 2 ತಿಂಗಳೊಳಗೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತವೆ. ಆ ಕಾರಣಕ್ಕಾಗಿ ಯಾರು ಯಾವ ಶಾಸಕರು ಯಾವ ಪಕ್ಷದಲ್ಲಿ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನುವಂಥದ್ದು ಒಂದಷ್ಟು ಶಾಸಕರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಆ ಕಾರಣಕ್ಕಾಗಿ JDS ಒಂದಷ್ಟು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಆಯೋಜನೆ ಮಾಡುವ ಮೂಲಕ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಮತ್ತು ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪಕ್ಷ ಸಂಘಟನೆ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. ಹಾಗಾಗಿ ಅವರ ಸಂಘಟನೆ ಆಗ್ತಾ ಹೋದ್ರೆ ಮತ್ತು ಒಂದಷ್ಟು ಶಾಸಕರಿಗೆ
ಕೆಲಸಗಳನ್ನ ಕೊಡ್ತಾ ಹೋದ್ರೆ ಪಕ್ಷದಲ್ಲೇ ಉಳಿದುಕೊಳ್ತಾರೆ. ಮುಂದಿನ ZPTP ವರೆಗೂ ಕೂಡ ನಾವು ಸಂಘಟನೆ ಮಾಡ್ಬೇಕನ್ನುವಂತ ದೃಷ್ಟಿಕೋನದಿಂದ ಇವತ್ತು JDS ಸಭೆ ಕರೆದಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮತ್ತು ಶಾಸಕರು ಎಷ್ಟರ ಮಟ್ಟಿಗೆ JDS ಪಕ್ಷದಲ್ಲಿ ಉಳ್ಕೊಳ್ತಾರ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನಾಯಕರ ಮಾತಿಗೆ ಒಪ್ಕೊಂಡು ಉಳ್ಕೊಳ್ತಾರ ಅಥವಾ ಕಾಂಗ್ರೆಸ್ ಹಿಡಿದಿರ್ತಕ್ಕಂಥ ರಣತಂತ್ರಕ್ಕೆ ಬಲಿ ಆಗ್ತಾರ ಅನ್ನುವಂಥ ಕೂಡ ಪ್ರಶ್ನೆಗಳು ಕೂಡ ಸದ್ಯದ ಮಟ್ಟಿಗೆ ಎದುರ್ತಕ್ಕಂಥದ್ದು. ಬಸವರಾಜ್, ಇನ್ನೇನು 11:15 ಏನೆಲ್ಲ ಆಗತ್ತೆ ಮೀಟಿಂಗ್ ನಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮುಂದೆ ಹಂಚ್ಕೊಳ್ತಾ ಹೋಗ್ತೀವಿ.